ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂತಹ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಮಹಂ ಭಜೆ. ಗುರುಗಳೇ, ನಿನ್ನೆ ಸಂಚಿಕೆಯಲ್ಲಿ ನಮಗೆ ಕೇರಳದ ಒಂದು ವಿಶೇಷವಾಗಿರುವಂಥ ದೇವಾಲಯದ ಕುರಿತಾಗಿ, ಅದರ ಒಂದು ಮಹತ್ವದ ಕುರಿತಾಗಿ ಕೂಡ ತಿಳಿಸ್ತಾ ಇದ್ರಿ. ರಾಜರಾಜೇಶ್ವರಿ ಕೇಳಿದ್ವಿ, ರಾಜರಾಜೇಶ್ವರ ದೇವಸ್ಥಾನ ಅಂತ ಹೇಳಿದ್ರಿ. ಇನ್ನು ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸು, ಆರ್ಥಿಕ ಮುಗ್ಗಟ್ಟಿರುವಂಥವ್ರು ಆ ದೇವಾಲಯಕ್ಕೆ ಭೇಟಿ ನೀಡಿದ್ರೆ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇನ್ನು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಕೂಡ ನೀವು ಕೂಡ ಸಾಕಷ್ಟು ಜನಗಳನ್ನು ಪ್ರತಿ ತಿಂಗಳು ಕರ್ಕೊಂಡು ಹೋಗುವಂಥದ್ದೆಲ್ಲ ಇದೆ ಅಂತ ಹೇಳಿದ್ರಿ. ಇದು ಯಾವಾಗ ಕರ್ಕೊಂಡು ಹೋಗ್ತೀರಾ, ಹೇಗೆಲ್ಲ ವಿಶೇಷತೆಗಳಿರುತ್ತೆ, ಯಾರೆಲ್ಲ ಪಾಲ್ಗೊಳ್ಳಬಹುದು ಇದರಲ್ಲಿ ಎಂದು ತಿಳಿಸ್ಕೊಡಿ. ಖಂಡಿತ, ಇದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೋದು. ಆದರೆ ಅದಕ್ಕೆ ಒಂದು ಲಗ್ನ, ಒಂದು ತಿಥಿ, ನಕ್ಷತ್ರಗಳನ್ನು ಇಟ್ಟಿರ್ತೀವಿ. ನಾವು ಯಾವುದೇ ಪೂಜೆಗಳನ್ನು ಇಡಬೇಕಾದರೂ ಅದಕ್ಕೆ ಅದರದೇ ಆದ ಲಗ್ನ, ಅದರದೇ ಆದ ತಿಥಿ, ನಕ್ಷತ್ರದಲ್ಲಿ ಮಾಡಿದಾಗ ಪೂರ್ಣವಾದ ಫಲ. ನಾವು ಕೇರಳಕ್ಕೆ ಹೋದಾಗ ಕೇರಳ ಅಂದಿದ ತಕ್ಷಣ ಜನ ಬರೀ ನೆಗೆಟಿವ್ ಮಾತ್ರ ಥಿಂಕ್ ಮಾಡ್ತಾರೆ, ಪಾಸಿಟಿವ್ ಥಿಂಕ್ ಮಾಡೋದೇ ಇಲ್ಲ. ಅದರಲ್ಲಿ ರಾಜರಾಜೇಶ್ವರ ಏನಕ್ಕೆ ಮೆನ್ಷನ್ ಮಾಡ್ತೀವಿ ಅಂದರೆ, ರಾಜರಾಜೇಶ್ವರ ನೀವು ಇನ್ನೆಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಕೇರಳದ ಕಣ್ಣೂರಿನ ತಳಿಪುರಂ ಅನ್ನೋ ಕ್ಷೇತ್ರದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಪರಶುರಾಮ ಪ್ರತಿಷ್ಠಾಪನೆ ಆಗಿರೋ ದೇವಾಲಯ ಅದು. ಅಲ್ಲಿ ಯಕ್ಷಿಣೀ ದೇವತೆಗಳ ಸಂಚಾರ ಇರುತ್ತೆ. ಆ ಯಕ್ಷಿಣೀ ದೇವತೆಗಳು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋಕ್ಕೆ ಅಂತಲೇ ಶಿವನ ಜೊತೆನೇ ಇರ್ತಾರೆ. ಅಲ್ಲಿ ಪ್ರಮುಖವಾಗಿ ಶಿವನನ್ನು ದರ್ಶನವನ್ನು ಮಾಡೋದು ಯಾವಾಗ ಅಂದಾಗ ಬೆಳಗ್ಗಿನ ಜಾವ 4 ಗಂಟೆ ಮೊದಲನೇ ಆಜ್ಯಾಭಿಷೇಕ ನಡೆಯುತ್ತೆ. ಅದಾದ ಮೇಲೆ 8 ಗಂಟೆಗೆ ಮಹಾನೈವೇದ್ಯ ಆಗುತ್ತೆ. ತದನಂತರ ದರ್ಶನದ ಭಾಗ್ಯಗಳೆಲ್ಲ ಸಿಕ್ಕತ್ತೆ. ಆ ದರ್ಶನದ ಭಾಗ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾತಃ ಕಾಲದಲ್ಲಿ ದರ್ಶನದ ಭಾಗ್ಯ ಇಲ್ಲ. ಸಂಜೆ 7 ಗಂಟೆಯ ನಂತರವೇ ದರ್ಶನದ ಭಾಗ್ಯ. ಯಾಕೆ ಬೆಳಿಗ್ಗೆ ಯಾಕೆ ಶಿವನನ್ನು ದರ್ಶನ ಮಾಡೋಕ್ಕೆ ಸಾಧ್ಯವಿಲ್ಲ? ದರ್ಶನ ಮಾಡ್ಬೋದು, ಅದು ಯಾವದಿಂದ ಅಂದರೆ ಹೊಸ್ತಲಿನಿಂದ ಆಚೆ ಶಿವನನ್ನು ಬಗ್ಗಿ ನೋಡಿದಾಗ ಮಾತ್ರ ಪೂರ್ಣವಾಗಿ ಕಾಣ್ತಾನೆ ಶಿವ. ಹತ್ರ ಹೋಗಿ ನೋಡಬೇಕು ಅಂದಾಗ ಸಂಜೆ 7 ಗಂಟೆ ತನಕ ನೀವು ಕಾಯಲೇಬೇಕು. ಯಾಕೆ ಅಂದಾಗ ಆ ಕ್ಷೇತ್ರದಲ್ಲಿ ಶಿವ ಶಕ್ತಿ ಎರಡೂ ಅಡಕವಾಗಿರುವ ಕ್ಷೇತ್ರ. ಯಾರಿಗೆ ಸಾಲದ ಬಾಧೆ ಇರುತ್ತೆ, ಜೀವನದಲ್ಲಿ ತುಂಬ ದುಡಿತಾ ಇದ್ದೀನಿ ಸ್ವಾಮಿ, ಆದರೆ ಒಂದು ರೂಪಾಯಿ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ. ಆಮೇಲೆ ಏನು ಮಾಡಿದ್ರೂ ಸಾಲನ ನಿಲ್ಲಿಸೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಬನ್ನಿ, ಆ ಕ್ಷೇತ್ರಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಪ್ರತಿ ತಿಂಗಳ ಹುಣ್ಣಿಮೆ ಅಷ್ಟಮಿಯಲ್ಲಿ ನಾವು ಆ ಕ್ಷೇತ್ರದಲ್ಲಿ ಇರ್ತೀವಿ. ಹುಣ್ಣಿಮೆ ಕೇರಳದಲ್ಲಿ ಬಹಳ ವಿಶೇಷವಾದ. ನಾವು ಇಲ್ಲಿ ಅಮಾವಾಸ್ಯೆಯನ್ನು ಎಷ್ಟು ವಿಶೇಷವಾಗಿ ಮಾಡ್ತೀವಿ, ಅದೇ ರೀತಿ ಕೇರಳದಲ್ಲಿ ಹುಣ್ಣಿಮೆ ಬಹಳ ವಿಶೇಷವಾಗಿ ಮಾಡ್ತಾರೆ. ಅಷ್ಟಮಿ ಏನಕ್ಕೆ ಆರಾಧನೆ ಮಾಡ್ತೀವಿ ಅಂದಾಗ ಶಿವ ಶಕ್ತಿ ಎರಡೂ ಅಡಕವಾಗಿರೋದು. ಅದರಲ್ಲಿ ಅಷ್ಟಮಿನೇ ಯಾಕೆ ತೊಗೊತೀವಿ? ಶಿವನಿಗೂ ಅಷ್ಟಮಿಗೂ ಏನು ಸಂಬಂಧ ಅಂದಾಗ ಶಕ್ತಿ ಇದ್ರೇ ಶಿವ. ಆ ಶಕ್ತಿ ಯಾವುದ್ರಲ್ಲಿರುತ್ತೆ ಅಂದರೆ ಅಷ್ಟಮಿಯಲ್ಲಿರುತ್ತೆ. ಅದಕ್ಕೋಸ್ಕರವಾಗಿ ಅಷ್ಟಮಿಯಲ್ಲಿ ಆ ಶಿವನನ್ನು ದರ್ಶನ ಭಾಗ್ಯವನ್ನು ಪ್ರತಿಯೊಬ್ಬರು ನಮ್ಮ ಜೊತೆ ಬರ್ತಾರೆ, ಅಲ್ಲಿ ಪೂಜೆಗೆ ಪಾಲ್ಗೊಳ್ತಾರೆ. ಹುಣ್ಣಿಮೆಯಲ್ಲಿ ನಾವು ಅಲ್ಲಿರ್ತೀವಿ. ಹುಣ್ಣಿಮೆ ತದನಂತರ ಅಷ್ಟಮಿಯಲ್ಲಿ ನಾವು ಅಲ್ಲಿರ್ತೀವಿ. ಅಲ್ಲಿ ಎಲ್ಲ ರೀತಿಯ ಪೂಜೆ ವ್ಯವಸ್ಥೆಗಳನ್ನು ಮಾಡಿಸ್ಕೊಂಡಿರ್ತೀವಿ. ನಾವಲ್ಲಿ ಶಿವನನ್ನು ಒಬ್ಬಳನ್ನೇ ನೋಡಲ್ಲ, ನಾವಲ್ಲಿ ಭಗವತಿಯ ದರ್ಶನವನ್ನು ಮಾಡ್ತೀವಿ. ಏನು ಅಂದರೆ ಮಡಾಯಿ ಭಗವತಿ ಅಂತ ಹೇಳ್ತೀವಿ ನಾವು. ಅಲ್ಲಿ ಬೆಳೆಯೋತ್ತು ಯಾಕಪ್ಪ ದರ್ಶನದ ಭಾಗ್ಯ ಇಲ್ಲ ಅಂದರೆ, ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಶಿವ ಮಾತ್ರ ಒಬ್ಬನೇ ಆಗೇ ಇರ್ತಾರೆ. ಸಂಜೆ ಯಾವಾಗ ಮಡಾಯಿ ಭಗವತಿಯಲ್ಲಿ ಮಹಾಮಂಗಳಾರತಿ ನೆರವೇರುತ್ತೆ, ಅಲ್ಲಿಂದ ಪಾರ್ವತೀ ದೇವಿ ಶಿವನಿಗೆ ಬಂದು ಸೇರ್ತಾಳೆ. ಆಗ ಹೆಣ್ಣು ಮಕ್ಕಳಿಗೆ ದರ್ಶನದ ಭಾಗ್ಯ ಅಂದರೆ ಶಿವ ಶಕ್ತಿಯ ಪೂರ್ಣ ಅನುಗ್ರಹ ಆವಾಗಲೇ ಸಿಕ್ಕೋದು. ಅದಕ್ಕೆ ನಾವು ಪ್ರಾತಃ ಕಾಲದ ಒಂದು ದರ್ಶನ, ಸಂಜೆಯ ಒಂದು ದರ್ಶನ ಎರಡೂ ಮಾಡ್ತೀವಿ. ಅಲ್ಲಿ ಬೆಳಿಗ್ಗೆ ಶಿವನನ್ನು ಮಾತ್ರ ದರ್ಶನ ಮಾಡಿರ್ತೀವಿ, ಮತ್ತು ತಾಯಿನ ದರ್ಶನ ಮಾಡಲ್ವಾ? ಮಾಡ್ತೀವಿ. ಯಾವಾಗ? ಮಾಧ್ಯಾಹ್ನಿಕವಾಗಿ ಅಲ್ಲಿ ಭಗವತಿ ಮಾಧ್ಯಾಹ್ನಿಕ ಮಾಹೇಶ್ವರಿಯಾಗಿ ಕೂತಿರ್ತಾಳೆ. ಆ ಮಾಹೇಶ್ವರಿಯ ದರ್ಶನವನ್ನು ಮಾಡ್ತೀವಿ. ತದನಂತರ
ಮತ್ತೆ ಸಂಜೆ ಬಂದು ಶಿವಶಕ್ತಿ ಇಬ್ಬರನ್ನೂ ದರ್ಶನ ಮಾಡಿ ಅಲ್ಲಿಂದ ನಾವು ಹೊರಡೋದು. ಇದು ಶಕ್ತಿ ಯಾವ ಮೂಲ ಅಂದಾಗ, ಹೇಗೆ ನಮಗೆ ಆದಾಯದಲ್ಲಿ ತೊಂದರೆ ಬಂದಾಗ ಸಾಲದ ಬಾಧೆಗಳನ್ನು ನಿವಾರಣೆ ಮಾಡೋಕ್ಕೆ ರಾಜರಾಜೇಶ್ವರನ ದರ್ಶನ ಮಾಡ್ತೀವಿ. ಮತ್ತು ಮಡಾಯಿನ ದರ್ಶನ ಮಾಡಿದ್ರೆ ಏನು ಭಾಗ್ಯ ಅಂದಾಗ, ಪ್ರತಿಯೊಬ್ಬ ಮನುಷ್ಯನಿಗೆ ದೃಷ್ಟಿ ಬಾಧೆ ಇದ್ದೇ ಇರುತ್ತೆ ಅಲ್ವಾ. ಒಂದು ಬಂಡೆ ಕಲ್ಲು ಕೂಡ ಮನುಷ್ಯನ ದೃಷ್ಟಿಗೆ ಸಿಡಿದೋಗುತ್ತೆ. ಅಂಥದ್ರಲ್ಲಿ ಮನುಷ್ಯನ ದೃಷ್ಟಿ ಅಷ್ಟು ಬಲಿಷ್ಠವಾದದ್ದು ಅಂತ ನಾವು ಹೇಳ್ತೀವಿ. ದೃಷ್ಟಿ ಬಾಧೆಗಳಿಗೋಸ್ಕರ, ಪ್ರೇತ ಬಾಧೆಗಳಿಗೋಸ್ಕರ, ಯಾವುದೇ ರೀತಿಯ ಬಾಧೆಗಳಿದ್ದಲ್ಲಿ ಆ ಮಾಧ್ಯಾಹ್ನಿಕ ಮಾಹೇಶ್ವರಿಯನ್ನು ಅಲ್ಲಿ ಆರಾಧನೆ ಮಾಡಿದಾಗ ನಿನ್ನ ದೃಷ್ಟಿ ಬಾಧೆ ಪೂರ್ಣವಾಗಿ ನಿವಾರಣೆ ಆಗುತ್ತೆ. ಯಾಕಂದರೆ ಅಲ್ಲಿ ಸಪ್ತಮಾತೃಕೆಯರಿದ್ದಾರೆ. ಪುರಾತನವಾದ ದೇವಾಲಯ. ಆ ಪುರಾತನವಾದ ದೇವಾಲಯದಲ್ಲಿ ಸಪ್ತಮಾತೃಕೆಯರು ಗಣಪತಿಯ ಮೂಲಕ ಇದ್ದಾರೆ. ಅಲ್ಲಿ ಅಷ್ಟೂ ಅಮ್ಮನವರ ಜೊತೆ ಮಗನಿದ್ದಾನೆ. ಆ ಅಷ್ಟೂ ಅಮ್ಮನವರ ಶಕ್ತಿ ಯಾರಿಗೆ ಅಂದರೆ ಭದ್ರಕಾಳಿಗೆ. ಮಡಾಯಿ ಭಗವತಿ ಅಂತ ನಾನು ಏನು ಕರೀತಾ ಇದ್ದೀನಿ, ಅಲ್ಲಿ ಭಗವತಿ ಅಂದರೆ ಭದ್ರಕಾಳಿ. ಯಾರೂ ಕೂಡ ಅಲ್ಲಿ ಭದ್ರಕಾಳಿ ಅಂತ ಕರೆಯಲ್ಲ, ಭಗವತಿ ಅಂತಲೇ ಕರೀತಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಶಿವ ಶಕ್ತಿಯನ್ನು ಆರಾಧನೆ ಮಾಡಿದಾಗ ಪೂರ್ಣವಾದ ಫಲ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಸಿಕ್ಕತ್ತೆ ಅಂತಲೇ ಪ್ರತಿ ತಿಂಗಳ ಹುಣ್ಣಿಮೆಯ ಅಷ್ಟಮಿಯಲ್ಲಿ ನಾವು ಅಲ್ಲಿ ದರ್ಶನದ ಭಾಗ್ಯವನ್ನು ಪಡೆಯೋದು. ಖಂಡಿತ ಇಷ್ಟೆಲ್ಲ ದೇವಾಲಯದ ವಿಶೇಷತೆ ಇದೆ ಅಂತಂದರೆ ಒಮ್ಮೆ ಆದರೂ ಆ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಅದರ ವಿಶೇಷತೆನ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳು. ಜೈ ಶ್ರೀಕೃಷ್ಣ. ಇನ್ನು ಕೇರಳದ ಆ ಒಂದು ದೇವಸ್ಥಾನದ ವಿಶೇಷತೆ ಏನು, ಪ್ರತಿ ತಿಂಗಳು ಹುಣ್ಣಿಮೆಯ ಅಷ್ಟಮಿನಲ್ಲಿ ಗುರುಗಳು ಆ ಒಂದು ದೇವಾಲಯಕ್ಕೆ ಭೇಟಿ ನೀಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.